ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ದಿನಾಂಕ 7/6/2026ರಂದು ಬಾಗೇಪಲ್ಲಿ ತಾಲೂಕು ಧರ್ಮಸ್ಥಳ ಯೋಜನಾ ಕಚೇರಿಯಲ್ಲಿ ತಾಲೂಕು ಮಟ್ಟದ ಸೇವಾ ಪ್ರತಿನಿಧಿಗಳ ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲಾ ಡೈರೆಕ್ಟರ್ ಚಿದಾನಂದರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ಸೇವಾ ಪ್ರತಿನಿಧಿಗಳಿಗೆ ಮಾಹಿತಿ ಮಾರ್ಗದರ್ಶನ ನೀಡಿದರು. ಸಭೆಯಲ್ಲಿ ತಾಲೂಕು ಯೋಜನಾಧಿಕಾರಿ ಪ್ರವೀಣ್ ಸರ್ ಇದ್ದರು. ಎಸ್ಕೆಆರ್ಡಿಪಿ ಮೂಲ ಉದ್ದೇಶ ಸಮಾಜದ ಕಡು ಬಡವರು ಮಹಿಳೆಯರು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಮಾಹಿತಿ ನೀಡಿದರು. ಸಭೆಯಲ್ಲಿ ತಾಲೂಕು ಮೇಲ್ವಿಚಾರಕರು ಹಾಜರಿದ್ದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. 50 ಜನ ಸೇವಾ ಪ್ರತಿನಿಧಿಗಳಿದ್ರೆ 50 ಜನ ಕೂಡ ಕೆಲಸ ಮಾಡಬೇಕು. 50 ಜನ ಕೆಲಸ ಮಾಡಿದ್ರೆ ಮಾತ್ರ ಸಾಧನೆ ಆಗುತ್ತೆ. ಬಿಟ್ರೆ ಅದರಲ್ಲಿ 10 ಜನ ಏನು ಕೆಲಸನೇ ಮಾಡೋದಿಲ್ಲ ಅಂತಂದ್ರೆ ಒಟ್ಟು ಫಲಿತಾಂಶದಲ್ಲಿ ನಮಗೆ ಹಿನ್ನಡೆ ಆಗುತ್ತೆ. ಹಾಗಾಗಿ ತಂಡದ ಪ್ರಯತ್ನ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇವತ್ತು ತಂಡ ಸ್ಫೂರ್ತಿಯಿಂದ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ನಮಗೆ ಏನು ತರಬೇತಿಗಳು ಅಥವಾ ಪ್ರಗತಿ ಪರಿಶೀಲನೆ ನಮಗೆ ದಿಕ್ಸೂಚಿ ಆಗಬೇಕಂತಕ್ಕಂಥ ವಿಷಯವನ್ನು ಹೇಳ್ತಾ, ಅವಕಾಶಗಳಿಗೆ ಕೊರತೆ ಖಂಡಿತ ಇಲ್ಲ. ನಮಗೆ ಅವಕಾಶಗಳು ಬೇಕಾದಷ್ಟು. ಅವಕಾಶಗಳನ್ನು ಯಾರು ಬಳಕೆ ಮಾಡ್ಕೊಳ್ತಾರೆ ಅವರು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಗ್ರಾಮಾಭಿವೃದ್ಧಿ ಯೋಜನೆಗೆ ಆಹಾರ ಯಾವಂತ ಕೇಳಿದ್ರೆ ಸಮಸ್ಯೆಗಳೇ ಆಹಾರ. ನಾವಿಷ್ಟು ವರ್ಷ ಇಷ್ಟು ದಶಕಗಳಿಂದ ಸಂಸ್ಥೆಯನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಸಮಸ್ಯೆಗಳನ್ನ ಆಹಾರವಾಗಿ ಸ್ವೀಕಾರ ಮಾಡಿದ ಕಾರಣಕ್ಕಾಗಿ. ಎಲ್ಲವೂ ಚೆನ್ನಾಗಿದ್ದಾಗ ನಡ್ಕೊಂಡು ಹೋಗುತ್ತೆ, ಏನೋ ಸಮಸ್ಯೆಗಳಿಲ್ಲ. ಆದರೆ ಎಲ್ಲಿ ಸಮಸ್ಯೆಗಳು ಬರುತ್ತೆ, ಎಲ್ಲಿ ಸವಾಲುಗಳು ಬರುತ್ತೆ, ಆ ಸವಾಲುಗಳನ್ನ ಅವಕಾಶಗಳಾಗಿ ಪರಿವರ್ತನೆ ಮಾಡಿಕೊಂಡ ಕಾರಣಕ್ಕಾಗಿ, ಆ ಸಮಸ್ಯೆಗಳಿಂದ ಪಾಠ ಕಲಿತ ಕಾರಣಕ್ಕಾಗಿ ಇವತ್ತು ಸಂಸ್ಥೆ ಸದೃಢವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ.